ಕರ್ನಾಟಕದ ಮಣ್ಣಲ್ಲಿ ಕ್ರಾಂತಿ ಕಿಚ್ಚು ಒಂದಲ್ಲ ಎರಡಲ್ಲ. ಗಾಂಧಿ ಕೊಟ್ಟ ಕರೆಗೆ ಒಗ್ಗಟ್ಟು ಜನರು ದಂಗೆಗೆ ದಾರಿ ಹಿಡಿದಿದ್ರು. ಅದೇ ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಕೂಡ ಒಂದು ಗ್ರಾಮದಲ್ಲೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ನಡೆಯಿತು. ಯಾವುದು ಆ ಊರು, ಅದು ಎಲ್ಲಿದೆ, ಆಗಿದ್ದೇನು ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ಬ್ರಿಟಿಷರ ಕಣ್ಣು ತಪ್ಪಿಸಿದ ಕ್ರಾಂತಿ ಕೇಂದ್ರ. ಸ್ವಾತಂತ್ರ್ಯಕ್ಕಾಗಿ ಭೋಜ ಗ್ರಾಮದ ಕಥೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. ಭಾರತ ಬ್ರಿಟಿಷರ ದಾಸ್ಯತೆಯಿಂದ ಹೊರಬರಲು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಈ ಮಧ್ಯೆ ಕರ್ನಾಟಕದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟಗಳ ಸರಣಿ ಒಂದೆರಡಲ್ಲ. ಬ್ರಿಟಿಷ್ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ಈ ಕೇಂದ್ರವು ಕೇವಲ ನೂಲು ತೆಗೆಯುವ, ಖಾದಿ ಬಟ್ಟೆ ನೇಯುವ ಒಂದು ಶಾಂತಿಯುತ ಕಲಾ ಕೇಂದ್ರದಂತೆ ಕಾಣಿಸುತ್ತಿತ್ತು. ಆದರೆ ಆ ನೂಲುವ ಯಂತ್ರಗಳ ಶಬ್ದದ ಹಿನ್ನೆಲೆಯಲ್ಲಿ ಅಡಗಿತ್ತು ಸ್ವಾತಂತ್ರ್ಯ ಚಳವಳಿಯ ಅತಿ ದೊಡ್ಡ ರಹಸ್ಯ. ಹೌದು, ಗಾಂಧೀಜಿಯವರ ನೇರ ನಿರ್ದೇಶನ ಮತ್ತು ಮಾರ್ಗದರ್ಶನದಂತೆ ಬ್ರಿಟಿಷರ ಕಣ್ಣು ತಪ್ಪಿಸಿ ಸ್ವಾತಂತ್ರ್ಯ ಹೋರಾಟದ ರಹಸ್ಯ ಕರಪತ್ರಗಳನ್ನು ಇಲ್ಲಿ ಮುದ್ರಿಸಿ ತಯಾರಿಸಲಾಗುತ್ತಿತ್ತು. ಭೋಜ ಗ್ರಾಮದ ಖಾದಿ ಕೇಂದ್ರ ಬ್ರಿಟಿಷರಿಗೆ ಸಾಮಾನ್ಯ ನೂಲಿನ ಕೇಂದ್ರವಾಗಿ ಕಾಣ್ತಿತ್ತು. ಆದರೆ ಅದರೊಳಗೆ ದೇಶ ಪ್ರೇಮಿಗಳು ಕರಪತ್ರ ಮುದ್ರಿಸಿ ಬ್ರಿಟಿಷರ ವಿರುದ್ಧ ಜನರನ್ನ ಜಾಗೃತಗೊಳಿಸುತ್ತಿದ್ದರು. ಗಾಂಧೀಜಿಯವರ ನೇರ ಸೂಚನೆ ಇದರ ಹಿಂದೆ ಇತ್ತು ಅನ್ನೋದೇ ನಮಗೆಲ್ಲ ಹೆಮ್ಮೆ ಎನ್ನುತ್ತಾರೆ ಸ್ವಾತಂತ್ರ್ಯ ಹೋರಾಟಗಾರ ಮೊಮ್ಮಗ ಅಪ್ಪ ಸಾಬ್ ಪಾಟೀಲ್. ಗಾಂಧೀಜಿಯವರ ಬೆಳಗಾವಿನ ಅಧಿವೇಶನಕ್ಕೆ ಬಂದಿರು. ಅಲ್ಲಿಂದ ಗಾಂಧೀಜಿ ಯಾವಾಗ ಕರೆ ಕೊಡ್ತಿರು ಅವಾಗ ನಮ್ಮ ಭೋಜ ಗ್ರಾಮದವ್ರು, ನಮ್ಮ ಪಾಟೀಲ್ ಕುಟುಂಬದವ್ರು, ನಾವು ಅಷ್ಟೇ ಅಲ್ಲ, ನಮ್ಮ ದೊಡ್ಡ ಕುಟುಂಬ ಐತಿ, ಎಲ್ಲ ಪಾಟೀಲ್ ಕುಟುಂಬದವ್ರ ಆ ಚಳವಳಿ ಭಾಗ ತಗೋತೀರಿ. ಇಲ್ಲಿ ಎಲ್ಲರೂ ಚರ್ಕ ಎಲ್ಲರೂ ಮನ್ಯಾಗ ಇದಾವೆ. ನಮ್ಮ ಮನ್ಯಾಗ ಒಂದು 6 ಇದಾವ್ರಿ. ಚರ್ಕ ಮ್ಯಾಗೆಲ್ಲ ನೇದು ಎಲ್ಲರೂ ಆ ಪೀರಿಯಡ್ದಾಗ ಎಲ್ಲರೂ ಖಾದಿನ ಹಾಕೋತೀರಿ. ಮತ್ತು ಅವರು ಪ್ಯಾಂಪ್ಲೆಟ್ ಆಗಲಿ ಏನಾಗಲಿ ಏನಾರ ಚಳವಳಿ ಅವ್ರಿಗೆ ಏನೇನು ಹೇಳ್ತಾರೆ ಅವಾಗ ಎಲ್ಲರೂ ಗಾಂಧೀಜಿ ಹಂಗೆ ಹೇಳ್ತಾರೆ, ನಮ್ಮ ಊರು ಜನ ಅವಾಗ ಕೇಳ್ತಿದ್ರು. ಹೊಸ ನಮ್ಮ ಗೌರ್ಮೆಂಟ್ ಬಂದ ಕೂಡಲೇ ತಾಮ್ರಪಟಾಲ ಕುಡ್ಕತ್ತಿರು. ಆದರೆ ಇವರು ಸ್ವತಂತ್ರವಾಗಿ ನಮ್ಮ ಇದ್ರ ಕಡೆ ದೇಶಕ್ಕೆ ಕರೆದು ಏನು ನಾವು ದೇಶಕ್ಕೆ ಕೊಡುವಂಥ ತಾಮ್ರಪಟನೂ ಅವ್ರು ಸ್ವೀಕರಿಸಲಿಲ್ಲ ಅವಾಗ. ಹೀಗಾಗಿ ಅವ್ರು ನುಸ್ತಾ ದುಡ್ಕೋತ ಹೋಗಿದ್ರು, ಹೊರತಾಗಿ ಅವ್ರೇನು ಅಪೇಕ್ಷೆ ಮಾಡ್ಲಾಗಿರು. ಸಾವಿರದ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ನಂತರ ಉತ್ತರ ಕರ್ನಾಟಕದಲ್ಲಿ ಗಾಂಧೀಜಿಯವರ ಪ್ರಭಾವ ಹೆಚ್ಚಾಗಿತ್ತು. ದೇಶಾದ್ಯಂತ ಹೋರಾಟಗಾರರಿಗೆ ಸಂದೇಶ ತಲುಪಿಸುವುದು, ಸತ್ಯಾಗ್ರಹಗಳ ರೂಪುರೇಷೆಗಳನ್ನು ತಿಳಿಸುವುದು ಆ ಕಾಲದಲ್ಲಿ ಬಹುದೊಡ್ಡ ಸವಾಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಭೋಜ ಗ್ರಾಮದಲ್ಲಿ ಕರಪತ್ರಗಳನ್ನು ಸಿದ್ಧಪಡಿಸಿ ಅತ್ಯಂತ ರಹಸ್ಯವಾಗಿ ರಾಜ್ಯದಾದ್ಯಂತ ಹಾಗೂ ನೆರೆಯ ಮಹಾರಾಷ್ಟ್ರದ ಭಾಗಗಳಿಗೆ ತಲುಪಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತಿದೆ. ಸ್ವತಂತ್ರ ಹೋರಾಟಗಾರರಿಗೆ ಜನ್ಮ ನೀಡಿದ ಭೂಮಿ. ಅದಕ್ಕೆ ಪೂರಕವಾಗಿ ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬರ್ತಾರೆ. ಆ ಸಂದರ್ಭದೊಳಗೆ ಖಾದಿ ಉದ್ಯೋಗ, ಖಾದಿ ಬಟ್ಟೆಗಳನ್ನು ನೇಯುವಂಥ ಕಾರ್ಯಕ್ಕೆ ಜನರನ್ನು ಹುರಿದುಂಬಿಸ್ತಾರೆ. ಅದಕ್ಕೆ ಪೂರಕವಾಗಿ ಭೋಜ ಗ್ರಾಮ, ನಿಪ್ಪಾಣಿ ತಾಲೂಕಿನ ಭೋಜ ಗ್ರಾಮದಲ್ಲಿ ಖಾದಿ ಚಳವಳಿ ಮತ್ತು ಸ್ವದೇಶಿ ಜಾಗೃತಿ ಅಭಿಯಾನ ಆರಂಭ ಆಗ್ತದೆ. ಅದರಲ್ಲಿ ಮನೆಗಳಲ್ಲಿ ಚರಕವನ್ನು ಆರಂಭ ಮಾಡಿ ಖಾದಿಯನ್ನು ನೇಯುವಂಥ ವ್ಯವಸ್ಥೆ ಆಗ್ತದೆ. ಆಮೇಲೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಕೂಡ ಅಲ್ಲಿ ನಡೀತದೆ. ಮದ್ಯಪಾನ ನಿಷೇಧ ಮಾಡ್ತಾರೆ. ಕೆಲವು ದಿನಗಳಾದ ತಕ್ಷಣ ಎಲ್ಲ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ನಾವೇನೇನು ಮಾಡಬೇಕು ಅನ್ನೋದನ್ನು ರೂಪಿಸಿಕೊಂಡು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆಗ್ತದೆ. ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಅಭಿಯಾನದಲ್ಲಿ ಭೋಜಬಾಗ್ ಗ್ರಾಮದಿಂದ ಬಹಳಷ್ಟು ಜನರು ಭಾಗಿಯಾಗ್ತಾರೆ. ಅದಕ್ಕೆ ಪೂರಕವಾಗಿ ಕಡಕ್ಲಾಟ್ ಮತ್ತು ಈ ಭಾಗದೊಳಗೆ ಜತ್ರಾಟ ಭಾಗದ ಕೆಲವೊಂದು ಹಿರಿಯರು ಕೂಡ ಪಾಲ್ಗೊಂಡು ಹುತಾತ್ಮರಾಗಿದ್ದು ಕೂಡ ಇತಿಹಾಸ ಇದೆ. ಅದಕ್ಕಾಗಿ 1942ರ ಭಾರತ ಬಿಟ್ಟು ಚಳುವಳಿ ಹೋರಾಟದಲ್ಲಿ ಭೋಜ್ ಗ್ರಾಮದ ಕೂಡ ಒಂದು ಪಾತ್ರ ಇದೆ ಅನ್ನೋದನ್ನು ಎಂದು ಇತಿಹಾಸದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಲ್ಲಿ ಜೈನ ಮುನಿಗಳಿಗೂ, ಕ್ರಾಂತಿಕಾರಿ ವ್ಯಕ್ತಿಗಳಿಗೂ, ಸ್ವತಂತ್ರ ಹೋರಾಟಗಾರರಿಗೂ ಮತ್ತು ಸ್ವಾವಲಂಬಿ ಬದುಕನ್ನು ನೀಡ್ತಕ್ಕಂಥ ಮಹಿಳೆಯರಿಗೆ ಜನ್ಮ ನೀಡಿದಂಥ ಒಂದು ಪಾವನ ನೆಲ ಭೋಜ್ ಅನ್ನೋದನ್ನು ಇತಿಹಾಸ ಸಾರಿ ಹೇಳ್ತದೆ.
ಬೆಳಗಾವಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಭೋಜ ಗ್ರಾಮದ ಈ ಗುಪ್ತ ಮುದ್ರಣಾಲಯ ಹಾಗೂ ಖಾದಿ ಕೇಂದ್ರದ ಪಾತ್ರ ಸದಾ ಸ್ಮರಣೀಯ. ಕೇವಲ ಶಸ್ತ್ರಾಸ್ತ್ರಗಳಿಂದಲೇ ಅಲ್ಲ, ಜ್ಞಾನ ಮತ್ತು ವಿಚಾರಗಳ ಹಂಚಿಕೆಯಿಂದಲೂ ದೇಶಕ್ಕೆ ಸ್ವಾತಂತ್ರ್ಯ ತರಬಹುದು ಎಂಬುದಕ್ಕೆ ಈ ಪುಟ್ಟ ಗ್ರಾಮವೇ ಜೀವಂತ ಸಾಕ್ಷಿ. ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.